ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯುಕೆ ಕಿಚನ್. ನಾನಿವತ್ತು ತುಂಬಾ ರುಚಿಯಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಬಜ್ಜಿ ಪಲ್ಯ ಮತ್ತು ಜೋಳದ ಹಿಟ್ಟಿನ ಕಡುಬ ಮಾಡಿ ತೋರಿಸ್ಬೇಕಂತ ಮಾಡೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಬಜ್ಜಿ ಪಲ್ಯ ಹೆಂಗೆ ಮಾಡಬೇಕು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಂಬರ್ರಿ. ನೋಡ್ರಿ, ಹುರ್ಲಿ ತೊಗೊಂಡಿನಿ, ತೊಗರಿಕಾಳು, ಕಡ್ಲಿಕಾಳು, ಅಲಸಂದಿ ಕಾಳಿನ ಬೇಳೆ ತೊಗೊಂಡಿನ್ರಿ, ಶೇಂಗದ ಕಾಳು, ತೊಗರಿಬೇಳೆ, ಕಡ್ಲಿ, ಮೂಕ್ಣಿಗೆ ಉತ್ತರ ಕರ್ನಾಟಕದಾಗ ಮೆಟ್ಟಿಗೆ ಅಂತ ಕರೀತಾರ್ರಿ. ಇವೆಲ್ಲ ಕಾಳನ್ನು ಹಾಕಿ ಸೂಪರಾಗಿ ಪಲ್ಯ ಹೆಂಗೆ ಮಾಡೋದು ನೋಡಂಬರ್ರಿ. ಹಸಿ ಕಡ್ಲಿಕಾಳು ಮತ್ತು ಒಣ ಕಡ್ಲಿಕಾಳು 2 ಥರದ ಕಡ್ಲಿಕಾಳನ್ನು ನಾನು ತೊಗೊಂಡಿನ್ರಿ. ಎಲ್ಲ ಕಾಳನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊತೀನಿ. ಈ ಕಾಳಿನ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿನ ಹಾಕೋಬೇಕ್ರಿ. ನೀವು ಬೇಕಾದರೆ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ಕಾಳಿನ ಜೊತೆಗೆ ಮೆಣಸಿನ್ಕಾಯಿ ಕೂಡ ಸಣ್ಣ ಆಗುತ್ತಂತ ಹಾಕೊಂಡಿನ್ರಿ. ಇಷ್ಟು ಕಾಳಿಗೆ 3.5 ಗ್ಲಾಸಷ್ಟು ನಾನು ನೀರು ಹಾಕೋತೀನಿ. ನೀರು ಸ್ವಲ್ಪ ಬಜ್ಜಿ ಪಲ್ಯಕ್ಕೆ ಹೆಚ್ಚಿಗೆ ಬೇಕಾಗ್ತವ. ಕಡಿಮೆ ಏನಾದರೂ ಬಿದ್ದರೆ ಮತ್ತೆ ಹಾಕೋಬೇಕು. ಈಗ 1 ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೋದ್ರಿಂದ ಬೇಗ ಕುದಿಯುತ್ತೆ ಅಂಥೇಳಿ ಹಾಕಿನ್ರಿ. ಈಗ ಕುಕ್ಕರ್ನ ಮ್ಯಾಲೆ ಮುಚ್ಚಿ ಸ್ಟವ್ ಮೇಲೆ ಕುದಿಲಿಕ್ಕೆ ಇಟ್ಟೀನಿ. ಇದು 2 ಸೀಟಿ ಆಗೋವರೆಗೂ ಕುದಿಯೋಕ್ಕಂತ ಇಡ್ತೀನಿ. ಇಟ್ಟು ಈ ಕಡೆ ಪುಂಡಿ ಪಲ್ಯ ಸೋಸ್ಕೋತೀನಿ. ನೋಡ್ರಿ, ಈ ಥರ ತುದಿ ಚೂಟ್ಕೋಬೇಕು. ಎಲ್ಲನೂ ಇದೇ ಥರ ಸೋಸ್ಕೋಬೇಕು. ನೋಡ್ರಿ, ಈಗ ಸೋಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಗಜ್ರಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಸೌಂತಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಕಾಳಿನ ಜೊತೆಗೆ ಕುದಿಯೋಕ್ಕಂತ ಹಾಕಿದ್ರೆ ಈ ಕ್ಯಾರೆಟ್ ಎಲ್ಲ ಪೇಸ್ಟ್ ಆಗಿಬಿಡ್ತದ. ಹಾಗಾಗಿ ನಾ ಆಮೇಲೆ 2 ಸೀಟಿ ಆದಮೇಲೆ ಹಾಕೋತೀನಿ. ಈ ಕುಕ್ಕರ 2 ವಿಸಲ್ ಆಗ್ಯಾವ್ರಿ. ಆದಮೇಲೆ ನಾನು ತೋರ್ಸಕತ್ತೀನಿ ನೋಡ್ರಿ. ಈ ಥರ ಕಾಳು ಬೆಂದವ್ರಿ ನೋಡ್ಬೋದು. ಸ್ವಲ್ಪ ನೀರು ಅದಾವ. ನೀವು ಬೇಕಾದರೆ ಈ ಹಂತದೊಳಗೆ ಹಸಿ ಬಟಾಣಿ ಕೂಡ ಹಾಕೋಬೋದು. ನೋಡ್ರಿ, ಈ ಥರ ಕುದ್ಮೇಲೆ ಇದೇ ಕುಕ್ಕರ್ ಒಳಗೆ ಹೆಚ್ಚಿಟ್ಟಿರೋ ಕ್ಯಾರೆಟ್ ಮತ್ತು ಸೌತೆಕಾಯಿ, ಪುಂಡಿ ಪಲ್ಯ ಎಲ್ಲನೂ ಹಾಕೋಬೇಕ್ರಿ. ನಾನು ಮಾಡೋ ಕ್ವಾಂಟಿಟಿಗೆ ಇಷ್ಟು ಪುಂಡಿ ಪಲ್ಯ ಕರೆಕ್ಟ್ ಆಗ್ತದ್ರಿ. ನೀವು ಏನಾದರೂ ಸಪ್ಪಗೆ ಉಣ್ತಿದ್ರೆ, ಹುಳಿ ಆಗಿ ಬರಲ್ಲ ಅನ್ನೋರಿದ್ರೆ ಕಡಿಮೆ ಹಾಕೋರಿ. ಅಥವಾ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ತಾಯಿದ್ರೆ ಪುಂಡಿ ಪಲ್ಯ ಹೆಚ್ಚಿಗೆ ಹಾಕೋಬೋದು. ಕಾಳು ಕುದ್ದು ನೀರು ಉಳಿದಿರಲಿಲ್ಲಲ್ರಿ, ಹಾಗಾಗಿ ಪುಂಡಿ ಪಲ್ಯ ಕುದಿಯೋಕ್ಕಂತೇಳಿ 1 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಕುದಿಯೋಕ್ಕಂತ ಇಡ್ತೀನಿ. ಒಂದು 5 ನಿಮಿಷ ಕುದ್ರೆ ಸಾಕು, ಕುದ್ದು ಬಿಡ್ತದ್ರಿ ಪುಂಡಿ ಪಲ್ಯ. 1 ವಿಜಲ್ ಆಗ್ಯದ್ರಿ. ಆದಮೇಲೆ ನೋಡ್ರಿ, ಈ ಥರ ಆಗ್ಯದ. ನೋಡ್ರಿ, ಎಷ್ಟು ಚಲೋ ಬೆಂದದಂದ್ರೆ ಪುಂಡಿ ಪಲ್ಯನೇ ಕಾಣಿಸಲ್ಲಾಗ್ಯದ. ನೋಡ್ರಿ, ಹಳ್ಳಿಯಲ್ಲೆಲ್ಲ ಸಿಗ್ತದ್ರಿ ಈ ಥರ ರೇವಗಿ ನಾ ತೊಗೊಂಡಿದ್ದೀನಿ ಮುಗ್ಚೋಕ್ಕಂತೇಳಿ. ನಮ್ಮ ಮನ್ಯಾಗ ಹುಟ್ಟಿರ್ಲಿಲ್ರಿ, ಹಾಗಾಗಿ ನಾ ರೇವಗಿಲಿಂತ ಮುಗ್ಚ್ಲಕತ್ತೀನಿ. ನಿಮ್ಮ ಮನೇಲಿ ಏನಾದರೂ ಹುಟ್ಟು ಇದ್ದರೆ ಅದರಿಂದನೇ ಮಾಡ್ಕೊರಿ, ತುಂಬಾ ಚೆನ್ನಾಗಿರ್ತದ್ರಿ. ಹುಟ್ಟು ಇರ್ತಾವ್ರಿ ಮನೆಯೊಳಗೆ. ಹುಟ್ಟು ಅಂದರೆ ಉತ್ತರ ಕರ್ನಾಟಕದ ಕಡೆ ಹೇಳುವಂಥ ಕಟ್ಟಿಗೆಯಿಂದ ಮಾಡಿರೋ 1 ಸ್ಪೂನು. ಈ ಬಜ್ಜಿ ಪಲ್ಯ ಗಟ್ಟಿ ಆದರೆ ಚಲೋ ಇರಲ್ಲ ರೀ. ಎಷ್ಟು ತೆಳುವಾಗಿರ್ತದ ಅಷ್ಟು ಟೇಸ್ಟ್ ಆಗಿರ್ತದ. ಹಾಗಾಗಿ ನಾ ಇನ್ನೂ 1 ಗ್ಲಾಸು ನೀರು ಹಾಕ್ಕೊಂಡು ಈ ಥರ ಮುಗಿಸ್ಕೊಳಕತ್ತೀನಿ. ಮುಗಿಸ್ಕೊಳ್ಳೋದು ಅಂದರೆ ತಿರುವಾಡೋದು. ನೋಡ್ರಿ, ಈ ಥರ ಮಾಡೋದ್ರಿಂದ ಎಲ್ಲನೂ ಪೇಸ್ಟ್ ಥರ ಆಗಿಬಿಟ್ಟಿರ್ತದ. ಕಾಳುಗಳಷ್ಟೇ ಕಾಣಿಸ್ತಾವ್ರಿ. ನೋಡ್ರಿ, ಈ ಹಂತದೊಳಗೆ ಸ್ವಲ್ಪ ಕುದಿಯೋಗ 1 ಚಿಟಿಕೆ ಹಾಕಿರೋದ್ರಿಂದ ಕುದ್ದಾದ್ಮೇಲೂ ಈ ಹಂತದೊಳಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೊಂಡೇನ್ರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಜೀರಿಗೆ ಹಾಕೊಂಡಿದ್ದೀನಿ. ಎಲ್ಲನೂ ಹಾಕಿ ತಿರುವಾಡ್ಬೇಕ್ರಿ ಸರಿಯಾಗಿ. ಪುಂಡಿ ಪಲ್ಯ ಬದಲಿಗೆ ನೀವು ಬಜ್ಜಿ ಪಲ್ಯನೇ ಅಂಥೇಳಿ ಸಿಗ್ತದ್ರಿ ಮಾರ್ಕೆಟ್ ಒಳಗೆ, ಅದು ತಂದು ಹಾಕೋಬೋದು. ಅಥವಾ ಹುಣಸೆ ಪಲ್ಯ ಹಾಕೋಬೋದು. ಯಾವುದಾದ್ರೂ ಈ ಥರ ತೆಳುವಾಗಿಯೇ ಮಾಡ್ಕೋಬೇಕು. ಈ ಥರ ಚಲೋ ಹೊತ್ನಾಗೆ ಮುಗಿಸಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಕೋಬೇಕ್ರಿ. ಇದು ಕುದಿಯೋವರೆಗೂ ಜಾಸ್ತಿ ಕುದಿಸೋಕೆ ಹೋಗ್ಬೇಡ್ರಿ. ಈ ಥರ ಕುದಿ ಹಿಡಿದ ತಕ್ಷಣ ಸ್ವಲ್ಪ ತಿರುವಾಡ್ಕೊಂಡು ತಗೊಂಡು ಬಿಡಬೇಕು. ಗ್ಯಾಸ್ ಮೇಲಿಂದ ಕೆಳಗಿಳಿಸ್ಬೇಕು. ನೋಡ್ರಿ, ಈ ಥರ ರೆಡಿ ಆಗ್ಯದ್ರಿ. ಇದ್ರೊಳಗೆ ಸ್ವಲ್ಪ
ಕುಟ್ಟಿ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಸಪ್ಪೆ ಎಲ್ಲ ಸುಲಿದಿಟ್ಕೊಂಡು ಕುಟ್ಕೊಂಡು ತೊಗೊಳತ್ತೀನಿ ನೋಡ್ರಿ ಈ ಥರ ಬೆಳ್ಳುಳ್ಳಿ ಹಾಕಬೇಕು. ಹಾಕಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಒಳ್ಳೆಣ್ಣೆ ನಾವು ಯಾವುದು ಮನೆಯಲ್ಲಿ ಬಳಸ್ತೀವೋ ಆ ಎಣ್ಣೆನೇ ಹಾಕೋರಿ. ನೋಡ್ರಿ ಈ ಥರ ಹಾಕ್ಕೊಂಡು ಎಲ್ಲ ಕಡೆನೂ ಮಿಕ್ಸ್ ಮಾಡಿದ್ರೆ ಬಜ್ಜಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಸರ್ವ್ ಮಾಡಿಕೊಂಡು ರೊಟ್ಟಿ ಜೊತೆಗೆ ಅಥವಾ ಕಡುಬಿನ ಜೊತೆಗೆ ಉಂಡ್ರೆ ಸೂಪರಾಗಿರ್ತದೆ ರೀ. ನೋಡ್ರಿ ಬಜ್ಜಿ ಪಲ್ಯ ರೆಡಿ ಆಗ್ಯದ್ರಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಜೋಳದ ಹಿಟ್ಟಿನ ಕಡುಬು ನಾ ಮಾಡ್ಕೊಳತ್ತೀನಿ ರೀ. ಅದು ಹೆಂಗೆ ಮಾಡಬೇಕು, ಅದಕ್ಕೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಪ್ರೊಸೀಜರ್ ಏನು ನೋಡ್ಕೊಂಬರಂಬರ್ರಿ. ಜಿಗಿ ಹಾಕೊಳಕ್ಕಂತ ನೀರು ಇಟ್ಕೊಂಡೇನಿ ರೀ. ಈ ಕಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದ್ರೊಳಗೆ ನೀರು ಹಾಕೊಳತ್ತೀನಿ ನೋಡ್ರಿ. ನೀರೆಲ್ಲ ಕುದಿ ಹಿಡಿಬೇಕ್ರಿ. ಕುದಿಯುವಾಗಲೇ ತೊಗೊಂಡು ಹಿಟ್ಟೊಳಗೆ ಹಾಕ್ಕೊಂಬಿಡ್ಬೇಕು ನೋಡ್ರಿ. ಈ ಥರ ಒಂದು ಚಮಚದ ಸಹಾಯದಿಂದ ನೀವು ಎಲ್ಲ ಹಿಟ್ಟನ್ನು ತಿರುವಾಡ್ಕೊಂಡು ಈ ಥರ ಜಿಗಿ ಹಾಕೋಬೇಕು. ಇದು ತುಂಬ ಹೊತ್ತು ಬಿಡಬಾರ್ದು. ನಾವು ನಾದೋಕ್ಕಂತ ಸ್ವಲ್ಪ ನೀರು ತೊಗೊಂಡು ನಾದ್ಕೊಂಡು ಬಿಡಬೇಕು ನೋಡ್ರಿ. ಈ ಥರ ಎಲ್ಲ ಜಿಗಿನೂ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ಸರಿಯಾಗಿ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಅಳಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಒಮ್ಮೆಲೇ ಎಳಕ್ಕಾದ್ರೆ ಮತ್ತೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಗಟ್ಟಿಯಾಗೇ ಕಲಿಸ್ಕೊರಿ. ಜೋಳದ ಹಿಟ್ಟಲ್ವಾ, ನಾವು ಕಡುಬು ಮಾಡೋ ಅಷ್ಟೊತ್ತಿಗೆ ಮತ್ತೆ ಎಳಕ್ಕಾಗ್ತದೆ ನೋಡ್ರಿ. ಈ ಥರ ತಿಕ್ಕಿ ನಾದೋದ್ರಿಂದ ಜಿಗಿ ಹೆಚ್ಚಾಗ್ತದೆ ನೋಡ್ಬೋದು. ಇದು ರೆಡಿ ಆಗ್ಯದ ನೋಡ್ರಿ. ಇದ್ರೊಳಗಿಂದು ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಮಾಡಿಕೊಂಡು ನೋಡ್ರಿ, ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಕಡ್ಕೊಂಡು ಇಟ್ಕೋಬೇಕು. ಎರಡೂ ಉಂಡೆನೂ ಅಂಗೈಯಿಂದ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಒತ್ತಿದ್ರೆ ಈ ಥರ ಚಪಟಿಯಾಗಿ ಕಡುಬಾಗ್ತಾವ. ಎಲ್ಲ ಹಿಟ್ಟನ್ನು ಇದೇ ಥರ ಉಂಡಿನ ಮಾಡ್ಕೋಬೇಕ್ರಿ. ನಿಮಗೆ ಈ ಥರ ಇಷ್ಟ ಆಗಲಿಲ್ಲ ಅಂದ್ರೆ ರೌಂಡ್ ಶೇಪ್ ಒಳಗೂ ಉಂಡೆ ಮಾಡ್ಕೋಬೋದು. ನೋಡ್ಬೋದು ಈ ಥರ ಆಗ್ಯಾವ್ರಿ. ಎಲ್ಲ ಕಡುಬು ರೆಡಿ ಆಗ್ಯಾವ್ರಿ ನೋಡ್ರಿ. ಈ ಥರ ಇಡ್ಲಿ ಸಾಚಕ್ಕೆ ಎಣ್ಣೆ ಹಚ್ಕೊಂಡಿನಿ ನೋಡ್ರಿ. ಈ ಇಡ್ಲಿ ಪಾತ್ರೆಯೊಳಗೆ ನೀರು ಹಾಕೋಬೇಕ್ರಿ. 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳಕತ್ತೀನಿ ರೀ. ಇಷ್ಟು ಹಾಕಿದ್ರೆ ಕರೆಕ್ಟಾಗಿರ್ತದೆ. ಈ ಇಡ್ಲಿ ಪಾತ್ರೆಯೊಳಗೆ ಕಡುಬು ಬೇಗನೆ ಬೇಯ್ತಾವ್ರಿ ನೋಡ್ರಿ. ಈ ಥರ ಒಳಗೆ ಒಂದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಇಡ್ಲಿ ಸಾಚೆ ಒಳಗೆ ಎಲ್ಲ ಕಡುಬನ್ನು ನಾ ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಮ್ಯಾಲೆ ಮುಚ್ಚಿ ಗ್ಯಾಸ್ ಮೇಲೆ ಬೇಯಿಸ್ಕೋಬೇಕ್ರಿ. ನಾನು ಒಂದು 10 ನಿಮಿಷ ಬೇಯಿಸ್ಕೊಂಡೆ ರೀ ನೋಡ್ರಿ. ಈ ಥರ ಕಡುಬು ಬೆಂದವ್ರಿ. ನಾನು ಸಜ್ಜಿ ಕಡುಬು ಮತ್ತು ಜೋಳದ ಕಡುಬು ಎರಡನ್ನೂ ಮಾಡಿದ್ದೀನಿ. ಸಜ್ಜಿ ಕಡುಬು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ರೀ. ಸಜ್ಜಿ ಕಡುಬು ಮಾಡೋದು ಸೇಮ್ ಪ್ರೊಸೀಜರು. ಸಜ್ಜಿ ಕಡುಬು ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟೊಳಗೆ ಉಪ್ಪು ಹಾಕೋಬೇಕು ನೋಡ್ರಿ. ನಮ್ಮ ಕಡುಬು ಫೈನಲ್ ಆಗಿ ಈ ಥರ ರೆಡಿ ಆಗ್ಯಾವ ನೋಡ್ರಿ. ಇವು ಜೋಳದ ಕಡುಬು ಅದಾವ್ರಿ. ಸಜ್ಜಿ ಕಡುಬು ಸ್ವಲ್ಪ ದಪ್ಪನೇ ನಾ ಮಾಡ್ಕೊಂಡಿದ್ದೀನಿ ರೀ. ನಿಮಗೆ ಬೇಕಾದರೆ ನೀವು ಸಜ್ಜಿ ಕಡುಬು ಮತ್ತು ಜೋಳದ ಕಡುಬು ಸಣ್ಣದಾಗೆ ಮಾಡ್ಕೋಬೋದು ನೋಡ್ರಿ. ನಾನು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ. ಕಡುಬು ಹಾಕ್ಕೊಂಡು ಬಜ್ಜಿ ಪಲ್ಯ ಹಾಕ್ಕೊಂಡು ಉಂಡ್ರೆ ತುಂಬಾ ಚೆನ್ನಾಗಿರ್ತದೆ ರೀ. ರೊಟ್ಟಿ ಚಪಾತಿ ಜೊತೆಗೂ ಈ ಥರ ಪಲ್ಯ ಮಾಡಿಕೊಂಡು ಊಟ ಮಾಡ್ಬೋದು ರೀ. ನೋಡಿದ್ರಲ್ಲ ಬಜ್ಜಿ ಪಲ್ಯ ಮತ್ತು ಜೋಳದ ಕಡುಬು ಹೆಂಗೆ ಮಾಡೋದಂತೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೂಪರ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.